ಹಬ್ಬ ಆಯಿತು, ಹೊಸ್ದಡ್ಕಾಯ್ತು, ಮತ್ತು ಇನ್ನೇನು ಮಾಡೋದು ಎಲ್ಲ ಆದಮೇಲೆ ಇನ್ನು ಮಾಮೂಲಿ ಇದೆಯಲ್ವಾ, ತಿಂದಿರ್ತೀವಿ ಎಲ್ಲ, ಹಬ್ಬಕ್ಕೆಲ್ಲ ಪಾತ್ರೆ ಬಳಸಿರ್ತೀವಿ, ಬಟ್ಟೆ ಬಳಸಿರ್ತೀವಿ, ಪುನಃ ವಾಷಿಂಗು ಕ್ಲೀನಿಂಗು ಇದು ಮಾಮೂಲಿ ಇದೆ. ಎಲ್ಲನೂ ಈಗ ಪುನಃ ಒಂದು ಕಡೆಯಿಂದ ವಾಷಿಂಗ್ ಮಾಡಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಇನ್ನು ಇವತ್ತಿಂದ ಡೈಲಿ ರೊಟೀನ್ ಶುರು ಆಗುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಏನೇನು ಮಾಡಿದೆ, ಏನು ಕೆಲಸ ಮಾಡಿದೆ ಅಂತ ಎಲ್ಲ ನೋಡೋಣ ಬನ್ನಿ. ಇನ್ನು ಹೊಸ್ದಡ್ಕಾಗಿತ್ತಲ್ಲ, ನಾನ್ ವೆಜ್ ಎಲ್ಲ ಮಾಡಿದ್ವಲ್ಲ, ಇನ್ನು ಅದೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ನಮಗೆ ಅದೇ ಅಭ್ಯಾಸ. ಇನ್ನು ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ, ನಮಗೆ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಯಾರೂ ಏನು ಮಾಡದೇ ಇರಲ್ಲ. ಅಂದರೆ ನಮ್ಮ ಮನೇಲಿ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀವಿ ಆಗಿಂದಾಗೇ. ಇನ್ನೆಲ್ಲನೂ ನೀಟ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ, ಇನ್ನು ಅವ್ರಿಗೂ ಸ್ಕೂಲ್ಗೆಲ್ಲ ಕಾಲೇಜ್ಗೆಲ್ಲ ರೆಡಿ ಮಾಡಿ ಕಳಿಸಿದ್ದಾಯಿತು, ನನ್ನ ಮಗನಿಗೂ. ಇನ್ನು ನಮಗೂ ಮಾಡ್ಕೊಬಿಟ್ರೆ ಸರಿ ಆವಾಗಲೇ. ಇನ್ನು ಕೆಲಸ ಶುರು ಹಚ್ಕೊಬಿಟ್ರೆ ಇನ್ನು ಕೆಲಸದ ಕಡೆ ಗಮನ ಆದರೆ ಇನ್ನು ಟಯರ್ಡಾಗಿರುತ್ತಲ್ಲ, ಸುಮ್ಮನೆ ಆ ಟೈಮಲ್ಲಿ ಪುನಃ ಒತ್ಕೊಂಡು ಬೇಯಿಸ್ಕೊಂಡು ನಿಂತ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ಅದಕ್ಕೆ ನನಗೂ ರೆಡಿ ಮಾಡ್ಕೊಬಿಟ್ಟೆ ಅಲ್ಲೇ. ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ಇವಾಗ ತಿಂಡಿ ಮಾಡಿದೆ, ಎಲ್ಲ ತಿಂದರು, ಕಾಲೇಜ್ಗೆ ಹೋದರು. ಇನ್ನು ನಾನು ಕೆಲಸ ಶುರು ಮಾಡ್ಕೋಬೇಕು. ಹಬ್ಬ ಆದಮೇಲೆ ನಿಮಗೆ ಸಿಗ್ತಾಯಿದ್ದೀನಿ, ಹೊಸ್ದಡ್ಕೆಲ್ಲ ಆದಮೇಲೆ. ಬನ್ನಿ, ಏನೇನು ಕೆಲಸ ಇದೆ ಎಲ್ಲ ಬೇಗ ಮಾಡಿಬಿಡೋಣ. ಏನೂ ಕ್ಲೀನಿಂಗ್ ಮಾಡಿಲ್ಲ, ಅವರೆಲ್ಲ ಮಾಡ್ಕೊಂಡು ಹೋದರು. ಇನ್ನೆಲ್ಲ ಹಂಗೆ ಹರಡ್ಕೊಂಡು ಬಿದ್ದಿದೆ, ಎಲ್ಲ ಒಂದೊಂದಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇನ್ನು ರಾತ್ರಿಯೇ ಬಟ್ಟೆ ಎತ್ಕೊಂಡ್ಬಂದ್ಬಿಟ್ಟಿದೆ. ಬಿಸಿಲು ಇವಾಗ ಬೆಳಗ್ಗೆ ಟೈಮ್ ಆಗೋದೇ ಇಲ್ಲ, ಅದಕ್ಕೆ ನೈಟ್ ಎತ್ಕೊಬಂದು ಹಂಗೆ ಹಾಕಿದ್ದೆ. ಬಟ್ಟೆ ಮಡಿಸಿಲ್ಲ, ಬಟ್ಟೆ ಮಡಿಸ್ಕೊಬಿಡ್ತೀನಿ, ಆಮೇಲೆ ಕಸ ಗುಡಿಸಿ ಪಾತ್ರೆ ಬೆಳಗಿ ಇನ್ನು ಕೆಲಸಗಳು ಬೇಕಾದಷ್ಟಿದೆ, ಎಲ್ಲ ಮಾಡ್ಕೊಬೇಕು. ಎಲ್ಲ ಸ್ವಚ್ಛ ಮಾಡಿ ಕಸ ಗುಡಿಸಿ ಎಲ್ಲ ಮಾಡೋಣ. ಫಸ್ಟ್ ಬಟ್ಟೆ ಎಲ್ಲ ಮಡಿಸ್ಕೊಬಿಡ್ತೀನಿ. ಹೆಣ್ಮಕ್ಳಿಗೆ ಬೆಳಗ್ಗೆ ಕೆಲಸ ಶುರುವಾದರೆ ಇನ್ನು ಸಂಜೆ ಮಲ್ಗೋ ತನಕನೂ ಕೆಲಸ ಇರುತ್ತೆ. ಈ ಹಳ್ಳಿಲಿರೋರ್ಗೆ ಒಂಥರ ಕೆಲಸ ಆದರೆ ಇಲ್ಲಿ ಸಿಟಿಲಿರೋರ್ಗೆ ಒಂಥರ ಕೆಲಸ. ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅನ್ನೋಂಗಿಲ್ಲ. ಒಟ್ಟಿನಲ್ಲಿ ಹೆಣ್ಮಕ್ಳಿಗೆ ಅವ್ರವ್ರದ್ದೇ ಆದ ಜವಾಬ್ದಾರಿಗಳಿರುತ್ತೆ, ಅವ್ರವ್ರದ್ದೇ ಆದ ಕೆಲಸಗಳಿರುತ್ತೆ. ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೊಂಥರ ಆದರೆ ಮನೇಲಿರೋರ್ಗೊಂಥರ, ಇನ್ನು ಹೊರ್ಗಡೆ ಇರೋರ್ಗೊಂಥರ ಆದರೆ ಜಮೀನಲ್ಲಿ ಕೆಲಸ ಮಾಡೋರ್ಗೊಂಥರ. ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ. ಹೆಣ್ಮಕ್ಳಿಗೆ ಒಟ್ನಲ್ಲಿ ತಂದೆ ಆದ ಕೆಲಸಗಳಿದ್ದೇ ಇರುತ್ತೆ. ನೋಡೋಕ್ಕೆ ಏನು ಕೆಲಸ ಇಲ್ಲ ಅನ್ನಂಗೆ ಕಾಣಿಸ್ಬೋದು, ಆದರೆ ಮಾಡ್ತಿರೋರ್ಗೆ ಗೊತ್ತಿರುತ್ತೆ ಏನು ಕೆಲಸ ಇರುತ್ತೆ ಅಂತ. ಅದು ಸಣ್ಣದೋ ಪುಟ್ಟದೋ, ಮಾಮೂಲಿ ಕೆಲಸನೋ, ಸಣ್ಣ ಕೆಲಸನೋ ದೊಡ್ಡ ಕೆಲಸ ಅಂತ ಏನಿಲ್ಲ. ಒಟ್ನಲ್ಲಿ ಅವ್ರವ್ರಿಗೆ ಅವ್ರವ್ರು ಮಾಡೋ ಕೆಲಸನೇ ಹೆಚ್ಚು ದೊಡ್ಡದು ಅಲ್ವಾ. ಹಾಗೆ ಯಾರ್ದು ಕೆಲಸ ಇಲ್ಲ ಅಂತ ಹೇಳೋಂಗಿಲ್ಲ. ಏನು ಚಿಕ್ಕ ಇದರಿಂದ ಹಿಡ್ದು ದೊಡ್ಡ ಕೆಲಸದವ್ರಿಗೂ ಕೆಲಸ ಇದ್ದೇ ಇರುತ್ತೆ. ಅವ್ರವ್ರ ಕೆಲಸಗಳೇ ಅವ್ರವ್ರಿಗೆ ಹೆಚ್ಚು. ಯಾವುದು ಮೇಲಿಲ್ಲ, ಯಾವುದು ಕೀಳಿಲ್ಲ. ಅಂದರೆ ಮಾಡ್ತಾಯಿರ್ತೀವಿ, ಬೇಜಾರು ಮಾಡ್ಕೊಳ್ದೆ ಇದು ಮಾಡಿದೆ, ಅದು ನಮ್ಮದೇ ಕೆಲಸ ಅನ್ನೋ ರೀತಿ ಮಾಡಲೇಬೇಕಲ್ವ. ಇನ್ನು ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಮನೆಯವ್ರ ಜಾಬಲ್ಲಿ ಕಾಯಿನ್ಗಳು ಮತ್ತು ಒಂದು ನೋಟ್ ಸಿಕ್ತು. ಸಿಗಲ್ಲ, ಒಂದೊಂದು ಸರಿ ಸಿಕ್ಕುತ್ತೆ. ಏನಕ್ಕೆ ಚೆಕ್ ಮಾಡಬೇಕು ಅಂದರೆ, ಏನಾದರೂ ಸ್ಲಿಪ್ಗಳು ಇಟ್ಟಿರ್ತಾರಲ್ವ, ಇನ್ನು ಸ್ಲಿಪ್ಗಳು ಮತ್ತು ಕಾಯಿನ್ಗಳು ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಸಿಕ್ಕಾಕೊಂಡ್ರೆ ಅದು ಬೇರೆ ರಿಪೇರಿ ಕೆಲಸ ಬರುತ್ತೆ. ಬರಬಾರ್ದು ಅಂತ ಎಲ್ಲನೂ ಚೆಕ್ ಮಾಡಿ ನೋಡಬೇಕು. ಮತ್ತು ಏನಾದರೂ ಸ್ಲಿಪ್ಗಳಿದ್ದರೆ ನಮಗೆ ಅವ್ರಿಗೆ ಅನುಕೂಲ ಅಲ್ವಾ. ಅದಕ್ಕೋಸ್ಕರ ಒಂದು ಸರಿ ಎಲ್ಲನೂ ಚೆಕ್ ಮಾಡಿ ನೋಡಿಕೊಂಡ್ರೆ ಒಳ್ಳೇದಲ್ವಾ, ಅದಕ್ಕೆ ಅಷ್ಟೇ. ಇದೆಲ್ಲ ನಮಗೆ ಜಾಗ ಚಿಕ್ಕದಾಗಿರೋದ್ರಿಂದ ನಾವೆಲ್ಲನೂ ಇಲ್ಲೇ ಇಡೋದು. ಜಾಗ ಇಲ್ಲೇ ಇರೋ ಕಾರಣ ನಾವು ಇಲ್ಲಿ ಇಟ್ಕೋತೀವಿ. ಲಾಸ್ಟ್ ಈ ಮೂಲೆಯಲ್ಲಿ ಸಿಲಿಂಡ್ರ್ ಮೇಲೆ, ಸಿಲಿಂಡ್ರು ಖಾಲಿ ಸಿಲಿಂಡ್ರ್ ಇದು, ಅದ್ರ ಮೇಲೆ ಚೀಲಗಳು ಮತ್ತು ಇದು ಎಲ್ಲ ಇಡ್ತೀನಿ. ಇದು ಇನ್ನು ಇದನ್ನು ಕೀ ನೇತಾಕೊಳ್ಳೋಕ್ಕೆ ಕೀ ಹೋಲ್ಡ್ರ್ ಥರನೇ ಮಾಡಿಸಿದ್ದು. ಆದರೆ ಇದನ್ನು ಕೀ ನೇತಾಕೋದ್ಕಿಂತ ಜಾಸ್ತಿ ಬಟ್ಟೆನೇ ನೇತಾಕಿರ್ತೀವಿ. ಏಕೆಂದರೆ ವಾಶ್ರೂಮ್ಗೆ ಹತ್ರ ಇದೆ. ಅವರು ಸ್ಕೂಲಿಂದ ಹೊರ್ಗಡೆಯಿಂದ ಬಂದ ತಕ್ಷಣ ಕೈಕಾಲು ತೊಳೆಯೋಕ್ಕೆ ಹತ್ರ ಆಗುತ್ತಲ್ಲ, ಫಸ್ಟ್ ಬಂದು ಬಟ್ಟೆ ತೆಗ್ದು ಇಲ್ಲಿ ನೇತಾಕ್ಬಿಟ್ಟು ಹೋಗಿ ಕೈಕಾಲು ತೊಳ್ಕೊಬಿಡ್ತಾರೆ. ಇನ್ನೇನು ಮಾಡೋದು, ಯಾವುದಕ್ಕಾದ್ರೂ ಯೂಸ್ ಆಗ್ತಿದೆಯಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾಗ್ತೀನಿ ಅಷ್ಟೇ.
ಚೀಲದಲ್ಲಿರೋದು ನಮ್ಮ ಪಾಪು ಅವ್ರು ಬಂದಾಗ ಆಟ ಆಡೋಕ್ಕೆ ಆಟ ಸಾಮಾನು ತಂದಿದ್ದು ಎತ್ತಿಟ್ಟೇ ಇಲ್ಲ. ಇನ್ನು ಮೇಲ್ಗಡೆ ಇಟ್ಬಿಡ್ಬೇಕು. ಎಲ್ಲ ಚೀಲಕ್ಕೆ ಹಾಕಿಟ್ಟಿದ್ದೀನಿ. ಇನ್ನೇನಿದ್ರು ಅವ್ರು ಬಂದಾಗ, ಮಕ್ಕಳು ಬಂದಾಗ ಆಟ ಆಡೋಕ್ಕಷ್ಟೇ ಇದು. ತೊಗೊಂಡೋಗಿ ಇಟ್ಬಿಡ್ಬೇಕು ಇದನ್ನ. ಇದಿಷ್ಟು ಇಲ್ಲಿ ಕ್ಲೀನ್ ಆಯಿತು. ಇನ್ನು ನಮ್ಮದೆಲ್ಲ ಬಟ್ಟೆ ಒಗೆದಿದ್ದೆ. ಇನ್ನು ನಮ್ಮ ಮನೆಯವ್ರದ್ದೆಲ್ಲ ಒಗೆದಿರಲಿಲ್ಲ. ಯಾಕೆಂದರೆ ಅವ್ರದ್ದೆಲ್ಲ ಜಾಸ್ತಿ ಒಗೆಯಲ್ಲ. ಯಾಕೆಂದರೆ ಅವರು ಐರನ್ ಮಾಡಿಸಿ ಹಾಕ್ಕೊಂಡಿರ್ತಾರಲ್ವ, ಅವ್ರು ಯಾವಾಗ ಹೇಳ್ತಾರೆ ಆವಾಗಲೇ ನಾನು ವಾಶ್ ಮಾಡೋದು. ಇನ್ನು ಹಬ್ಬದ ಬಟ್ಟೆಗಳೆಲ್ಲ ಇತ್ತು. ವೈಟ್ ಆ್ಯಂಡ್ ವೈಟ್ ಎಲ್ಲ ಹಾಕಿದ್ರಲ್ಲ, ಅದೆಲ್ಲ ಬಟ್ಟೆಗಳಿತ್ತು. ಅದನ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು, ಮತ್ತು ಮಳೆ ಉದಿದ್ರಿಂದ ಸ್ವಲ್ಪ ವಾಶ್ ಮಾಡೋಕ್ಕೆ ಈಜಿ ಆಗುತ್ತೆ ನೆನೆಸ್ಬಿಟ್ರೆ ಅಂತ ಅಂದ್ಬಿಟ್ಟು, ಉಜ್ಜೋಕ್ಕೆಲ್ಲ ಈಜಿ ಆಗುತ್ತೆ ಅಂತ ನೆನೆಸಿಟ್ಟೆ. ಹಾಲು ಎತ್ಕೊಂಡು ಬಂದಿಲ್ಲ. ಹಾಲು ಎತ್ಕೊಂಡು ಬಂದ್ಬಿಡೋಣ. ಕೆಳಗಡೆ ಹಾಕಿರ್ತಾರೆ. ನಾನು ಹಿಂಗೆ ಮರ್ತೋಗ್ಬಿಟ್ರೆ ಹೊಡ್ಕೊಬಿಡುತ್ತೆ ಹಾಲು. ಈ ಬಿಸಿಲಿಗೂ ಅದಕ್ಕೂ ನೀಟಾಕ್ಬಿಟ್ಟು ಹೋಗಿರ್ತಾರೆ. ಇನ್ನು ತಂದು ಫ್ರಿಜ್ಗೆ ಇಟ್ಬಿಡ್ತೀವಿ. ಮೇಲೆ ಕಾಯಿಸ್ಕೋಬೋದು. ಈ ಜಾಗ ಮಾತ್ರ ಎಷ್ಟು ಕ್ಲೀನ್ ಮಾಡಿದ್ರೂ ಮಾಮೂಲಿ ಹಿಂಗೆ ಆಗ್ಬಿಡುತ್ತೆ. ಈಗ ಇದನ್ನ ಕ್ಲೀನ್ ಮಾಡಬೇಕು. ಇವಾಗ ಕ್ಲೀನ್ ಮಾಡಬೇಕು. ಇದು ಪುದೀನ ಜಾಸ್ತಿ ಇತ್ತು, ತಂದು ಅದನ್ನ ಒಣಗಿಸಿಟ್ಟಿದೆ. ಅದು ಒಣಗಿಸಿಟ್ರೆ ಒಂದು ಸ್ವಲ್ಪ ಬೇರೆದಕ್ಕಾದರೂ ಬೇರೆ ದಿನ ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸಿಟ್ಟಿದೆ. ಇದು ತಂದೆ ಒಂದಿನ ಇಟ್ಟೆ ಅಷ್ಟೇ. ಒಲೆ ಅದು ನಮ್ಮ ಸ್ಟವ್ ಮಸಿ ಆಗ್ತಿರೋದ್ರಿಂದ ನೋಡಿ ಈ ಥರ ಮಸಿ ಆಗ್ಬಿಡ್ತು. ಅದಕ್ಕೆ ಸ್ಟವ್ ಎಲ್ಲ ರೆಡಿ ಆದಮೇಲೆ, ರಿಪೇರಿ ಆದಮೇಲೆ ಆಮೇಲೆ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟಿಲ್ಲ. ಇವಾಗ ಬಳಸ್ತಿಲ್ಲ, ಮಾಮೂಲಿ ಹಳೇದನ್ನೇ ಬಳಸ್ತಿದ್ದೀನಿ. ಅದಕ್ಕೆ ಎಲ್ಲನೂ ಒಂದು ಸ್ವಲ್ಪ ಮೇಲೆ ಎತ್ತಿಟ್ಬಿಡ್ತೀನಿ. ತಕ್ಷಣಕ್ಕೆ ಎಲ್ಲ ಧೂಳು ಕೂತ್ಕೊಳ್ಳುತ್ತೆ. ಆಮೇಲೆ ರೆಡಿ ಮಾಡಿಸಿದ್ಮೇಲೆ ಆಮೇಲೆ ಇಡ್ತೀನಿ. ಇನ್ನು ನಮ್ಮನೆ ನೀರು ಯೂಸ್ ಮಾಡ್ತೀವಿ, ನಲ್ಲಿಲ್ಲಿ ಬರುತ್ತಲ್ಲ ಅದನ್ನ ಅಡುಗೆಗೆ ಯೂಸ್ ಮಾಡ್ತೀವಿ. ಫಿಲ್ಟ್ರದನ್ನ ಕುಡಿಯೋಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ಇಲ್ಲಿ ತಂದು ತುಂಬಿಸಿಟ್ಬಿಡ್ತೀವಿ. ಇನ್ನು ಇಷ್ಟು ಕ್ಲೀನ್ ಆಯಿತು ನೋಡಿ. ಈ ರೀತಿ ಆಯಿತು. ಯಾವ ರೀತಿ ಇತ್ತು ಇಷ್ಟು ಕ್ಲೀನ್ ಆಯಿತು. ಇನ್ನು ನಾವು ಬಂದು ಹೊಸದ್ರಲ್ಲಿ ಕಸನ ತಗೊಂಡೋಗಿ ಡಸ್ಟ್ಬಿನ್ ಅಂತ ಇಟ್ಟಿರ್ತಿದ್ರು, ಅಲ್ಲಿಗೆ ಸುರಿಬೇಕಿತ್ತು. ಇನ್ನು ಅಲ್ಲಿ ಅಂದರೆ ತುಂಬ ಒಂದೊಂದ್ಸರಿ ತುಂಬೋಗಿ ಚೆಲ್ಲಿ ಅಷ್ಟು ಅಗಲ ಎಲ್ಲ ಗಲೀಜಾಗಿ ಇಡೀ ಅಷ್ಟು ಅಗಲ ಸೈಟು ಅಕ್ಕಪಕ್ಕದ ಮನೆ ತನಕ ಅಷ್ಟು ಅಗಲ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಗಲೀಜಿರ್ತಿತ್ತು. ನಮಗೆ ಒಂಥರ ಆವಾಗೆಲ್ಲ ಪುರಸಭೆಯವ್ರನ್ನೆಲ್ಲ ಬೈಕೊಂಡು, ಯಾಕೆಂದರೆ ಇದು ಅದನ್ನೆಲ್ಲ ಹೇಳ್ಬಾರ್ದು. ಇದು ನಾನು ಯಾವ ಪಕ್ಷ ಅದು ಇದು ಅಂತ ಮಾತಾಡ್ತಿಲ್ಲ. ಇವಾಗ ಹೆಂಗಾಗಿದೆ ಅಂದರೆ ಮನೆ ಹತ್ರಕ್ಕೇ ಬರುತ್ತೆ ಗಾಡಿ, ಅಂದರೆ ಕಸದ ಗಾಡಿ ಬರುತ್ತೆ. ಅದನ್ನು ಹಾಕೋಕ್ಕೂ ಕೆಲವ್ರಿಗೆ ಕಷ್ಟ. ಅವರು ಏನು ಮಾಡ್ತಾರೆ, ಮನೆ ಹತ್ರನೇ ಅಕ್ಕಪಕ್ಕ ಅಲ್ಲಿ ಇಲ್ಲಿ ಕೆಲವರು ನೋಡ್ತೀವಲ್ಲ ಹಾಕ್ಬಿಡೋದು, ಆ ಥರ ಮಾಡ್ತಾರೆ. ಕೆಲವು ಸರಿ ಏನಾಗುತ್ತೆ ಅಂದರೆ ಅವರೇ ಬರೋಲ್ಲ. ನಾವು ಇಟ್ಕೊಂಡು ಕಾದಿರ್ತೀವಿ, ಆಗ ಈ ಗಾಡಿಗಳೇ ಬರೋಲ್ಲ ಅಲ್ಲಿಂದ. ಆಗ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಎಸಿಲೇಬೇಕಾಗಿರುತ್ತೆ ಕಸನ. ಈ ಥರ ಆಗುತ್ತೆ. ಒಂದೊಂದು ಸರಿ ನಮ್ಮ ಕಡೆಯಿಂದ ತಪ್ಪಾದರೆ ಒಂದೊಂದು ಸರಿ ಅವ್ರ ಕಡೆಯಿಂದ ತಪ್ಪಾಗುತ್ತೆ. ಇದಕ್ಕೆ ಏನು ಪರಿಹಾರ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಂತೂ ಈ ಥರ ಆಗ್ತಿರೋದಂತೂ ಸಮಸ್ಯೆ ಅಂತೂ ಖಂಡಿತ. ಆದರೆ ನಾವು ಆದಷ್ಟು ತಿಳ್ಕೊಂಡು ಕಸದ್ದು ಗಾಡಿ ವ್ಯಾನ್ ಬರುತ್ತಾ ಇಲ್ವಾ ತಿಳ್ಕೊಂಡು ವೆಯ್ಟ್ ಮಾಡಿ ಆದಷ್ಟು ನಾವು ನಮ್ಮ ಕೈಲಾದಷ್ಟು ಏನು ನಮ್ಮ ಕೈಲಿ ಗೃಹಿಣಿಯರು ಮಾಡೋಕ್ಕೆ ಸಾಧ್ಯ ಮನೇಲಿ, ನಮ್ಮ ಮನೆ ಹೆಂಗೆ ಸ್ವಚ್ಛವಾಗಿ ಇಟ್ಕೋತೀವಿ ಅಕ್ಕಪಕ್ಕನೂ ಹಂಗೆ ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕಾಗದೇ ಇದ್ರೂ ಪರವಾಗಿಲ್ಲ. ಗಲೀಜಂತೂ ಮಾಡೋದು ಬೇಡ. ನಮ್ಮನೆ ಕಸ ತೊಗೊಂಡೋಗಿ ಅಲ್ಲಿ ಸುರಿಯೋದು, ಅಲ್ಲೆಲ್ಲ ಅಷ್ಟೆಲ್ಲ ಇದು ಮಾಡೋದು ಬೇಡ. ಎಷ್ಟು ಸಾಧ್ಯನೋ ಅಷ್ಟು. ಈಗ ಕಸದವ್ರು ಬಂದಿಲ್ಲ ಅಂದರೆ ಅದೇನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಅದು.
ಬರೋ ಟೈಮ್ಗಂತೂ ನಾವು ಹಸಿ ಕಸ ಒಣ ಕಸ ಅಂತ ಸಪ್ರೇಟ್ ಮಾಡಿ ಅದನ್ನು ಹಾಕಿದ್ರೆ ತುಂಬ ಒಳ್ಳೆಯದಲ್ವಾ. ನಾನು ಹೇಳೋ ಮಾತಿನಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಯಾಕೆಂದರೆ ನಾನು ಕೆಲವು ಕಡೆ ಗಮನಿಸಿದ್ದೀನಿ. ಅದಕ್ಕೆ ನಾನು ಸಾಧ್ಯವಾದಷ್ಟು ನಾನು ಯಾವಾಗಲೂ ಅಷ್ಟೇ ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡೇ ಹಾಕ್ತೀನಿ. ಅಂದರೆ ಅವ್ರು ಬರದೇ ಇದ್ದಾಗ, ಇಲ್ಲ ಅವರು ತುಂಬ ದಿನ 2-3 ದಿನ ಗ್ಯಾಪ್ ಇದ್ದಾಗ ಅಂಥ ಟೈಮಲ್ಲಿ ಅದಕ್ಕೆ ಪರ್ಯಾಯವಾಗಿ ಏನು ಮಾಡ್ಬೋದು, ಏನು ಸಾಧ್ಯ ಏನು ಮಾಡ್ಬೋದು ಅದನ್ನು ಮಾಡ್ತೀವಿ ಹೊರತು ಅದನ್ನು ನಾವು ಸಾಧ್ಯವಾದಷ್ಟು ನಾವು ಹೆಣ್ಮಕ್ಳು ಇದರ ಕಡೆಗೂ ಸ್ವಲ್ಪ ಗಮನ ಕೊಡಬೇಕು. ಕೆಲವರು ಪಾಪ 80% ಮಾಡ್ತಾರೆ. ಕೆಲವರು ಅಲ್ಲಿ ಇಲ್ಲಿ ತಂದು ಹಾಕ್ಬಿಡ್ತಾರೆ. ನಾನು ಗಮನಿಸಿದ್ದೀನಿ ಅದನ್ನು. ಏಕೆಂದರೆ ಇಷ್ಟು ವೆಹಿಕಲೆಲ್ಲ ಬಂದು ಮೊದಲು ಇಷ್ಟಿರಲಿಲ್ಲ. ಮನೆ ಹತ್ರಕ್ಕೆ ಬರುತ್ತೆ ಇವಾಗ. ಬರಬೇಕಾದ್ರೆ ಬಂದ್ರೂ ತಂದು ಹಾಕೋಕ್ಕೆ ಕಷ್ಟ ಅಂದರೆ ಇದಕ್ಕೇನು ಹೇಳೋದು. ಅದಂತೂ ನಮ್ಮ ಕೈಲಿ ಇಲ್ಲ. ಈಗ ಎಲ್ಲ ನಮ್ಮ ಕೈಲೇ ಇರುತ್ತೆ. ನೀಟಾಗಿಡೋದು, ಹಾಕೋದು ಎಲ್ಲ ನಮ್ಮ ಕೈಲೇ ಇರುತ್ತಲ್ವ. ಈಗ ಮೊದಲೆಲ್ಲ ಬೇರೆ ಕಡೆಗೆ ತೊಗೊಂಡೋಗಿ ಸುರಿಬೇಕಿತ್ತು. ಈಗ ಮನೆ ಬಾಗಿಲಿಗೆ ಬಂದಾಗ ಯಾಕೆ ಹಾಕ್ಬಾರ್ದು? ಇಲ್ಲ ಅದಕ್ಕೇನೋ ಒಂದು ವ್ಯವಸ್ಥೆ, ಈಗ ನಾವಿರಲ್ಲ ಎಲ್ಲಾದರೂ ಹೋದ್ರೆ ಅಲ್ಲಿ ಕಟ್ಟಿ ಕೆಳಗಡೆನಾದರೂ ಹೊರ್ಗಡೆ ಯಾರಿಗಾದ್ರೂ ಬಂದರೆ ಇದು ಹೇಳ್ಬಿಟ್ಟು ಹೋದರೆ ಇಲ್ಲಿ ತಗೊಳ್ಳಿ ಅಂತ ಅಂದ್ಬಿಟ್ಟು, ನಾವು ಇಲ್ಲದೇ ಇದ್ದಾಗ ಇಂಥ ಕಡೆ ಇಟ್ಟಿರ್ತೀವಿ, ನೀವು ಎತ್ಕೊಂಡೋಗಿ ಅಂತನಾದರೂ ಅವ್ರು ಬಂದಾಗ ಅವ್ರಿಗೆ ಹೇಳ್ಬಿಟ್ಟಿದ್ರೆ ಅವ್ರು ಅದನ್ನಾದರೂ ಮಾಡ್ತಾರೆ. ಅದ್ರ ಬದಲು ಅಕ್ಕಪಕ್ಕಕ್ಕೆ ತಂದು ಸೈಟ್ಗಳಿಗೆಲ್ಲ ಎಸೆಯೋದು, ಖಾಲಿ ಇರೋ ಕಡೆಗೆಲ್ಲ ಎಸೆಯೋದು ಅದು ಮಾಡಬಾರ್ದಲ್ವ. ನಾನು ಜಾಸ್ತಿನೇ ಮಾತಾಡ್ಬಿಟ್ಟೆ ಅನಿಸುತ್ತೆ. ಇವಳಿಗೇನೋ ಅದರಿಂದ ಅಂತ ಅಂದ್ಕೋಬೇಡಿ. ಅಂದರೆ ನನಗನ್ಸಿದ್ದು ಹೇಳಿದೆ. ಸಾಧ್ಯವಾದಷ್ಟು ನಾವು ಕ್ಲೀನಾಗಿರೋಣ, ನಮ್ಮ ಅಕ್ಕಪಕ್ಕನೂ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ಅದೆಲ್ಲ ಆಯಿತು. ಬಟ್ಟೆ ಎಲ್ಲ ವಾಷಿಂಗ್ ಅಂದರೆ ಹೇಳಿದ್ನಲ್ಲ ಮೊದಲೇ ಮಳೆ ಬಂದಿದ್ದ ಕಾರಣ ಎಲ್ಲ ಬದಿಯಾಗಿತ್ತು ಪ್ಯಾಂಟೆಲ್ಲ. ಇನ್ನು ಅದು ಪೂರ್ತಿಯಾಗಿ ಹೋಗಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಸ್ವಲ್ಪ ಬ್ರಷ್ ಮಾಡಿ ಈ ಕಾಲರು, ತೋಳು ಮತ್ತು ಪ್ಯಾಂಟ್ ಕೆಳಗಡೆ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಬ್ರಷ್ ಮಾಡಿಬಿಟ್ಟು ಹಾಕ್ದೆ. ಇನ್ನು ವೈಟ್ ಅಂತೂ ಮಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಒಂದು 2-3 ವೈಟ್ ಬನೀನ್ಗಳು ಹಾಕ್ಬಿಟ್ಟು ಬೇರೆ ಬಟ್ಟೆದು ಕೆಲವೊಂದು ಬಟ್ಟೆ ಎಲ್ಲ ಕಲರ್ ಹೋಗಲ್ಲ. ಕೆಲವೊಂದು ಬಟ್ಟೆಗಳು ಅದು ಹೆಂಗೆ ಕಲರ್ ಹೋಗುತ್ತೋ ಕಲರ್ ಬಿಡುತ್ತೋ ಗೊತ್ತಿಲ್ಲ, ಕಲರ್ ಬಿಟ್ಬಿಟ್ಟು ಅಂಟ್ಕೊಬಿಟ್ಟಿತ್ತು. ಇದಂತೂ ಹಬ್ಬ ಹರಿದಿನಗಳಲ್ಲಿ ಹಾಕ್ಕೊಳ್ಳೋ ಬಟ್ಟೆ ಅಲ್ವಾ, ಅಲ್ಲಿಗೆ ಹಾಕೋಕ್ಕೆ ಹೋಗಲಿಲ್ಲ, ಆ ರಿಸ್ಕ್ ತಗೊಳ್ಳೋಕ್ಕೆ ಹೋಗಲಿಲ್ಲ. ನಾನೇ ಹ್ಯಾಂಡ್ ವಾಶ್ ಮಾಡಿಬಿಡೋಣ ಇನ್ನೇನು ಇವೆರಡು ಜೊತೆ ಅಲ್ವಾ ಅಂತ ಅಂದ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಅಲ್ಲೇ ನೀಲಿನೂ ಹಚ್ಚಿ ಇಟ್ಬಿಟ್ಟೆ. ಯಾಕೆಂದರೆ ಸುಮ್ಮನೆ ಕಲರ್ ಆಗಿಬಿಟ್ರೆ ಇನ್ನು ಕಲರ್ ಆಗಿಬಿಟ್ರೆ ಆ ವೈಟ್ ಆ್ಯಂಡ್ ವೈಟು ನೋಡೋಕ್ಕೆ ಚೆನ್ನಾಗಿರಲ್ಲ, ನಮಗೆ ಚೆನ್ನಾಗಿ ಅನ್ನಿಸ್ತಿರಲ್ಲ. ಇನ್ನು ಉಟ್ಕೊಳ್ಳೋಕ್ಕಂತೂ ಕೊಡೋಕ್ಕೆ ಆಗಲ್ಲ ಅದನ್ನ, ಬಟ್ಟೆ ಹಾಕ್ಕೊಳ್ಳೋಕ್ಕೆ. ಅದು ವೈಟ್ ಆ್ಯಂಡ್ ವೈಟು ಎಷ್ಟು ನೀಟಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೂ ಅಷ್ಟೇ, ಹಾಕ್ಕೊಂಡಾಗ ಅಷ್ಟೇ ಖುಷಿನೂ ಆಗುತ್ತೆ. ಅದಕ್ಕೆ ಹ್ಯಾಂಡ್ ವಾಶ್ನೇ ಮಾಡಿಬಿಡೋಣ, ಇದು ಬೇಡ, ಅಲ್ಲಿ ಗಲೀಜು ಮಾಡೋದೇ ಬೇಡ. ಗಲೀಜು ಅನ್ನೋದಕ್ಕಿಂತ ಕಲರ್ ಮಾಡೋದೇ ಬೇಡ. ಅಲ್ಲಾದರೆ ಯಾರಿಗೆ ಗೊತ್ತು ಆಗುತ್ತೋ ಯಾವ ಬಟ್ಟೆ ಬಿಡುತ್ತೆ ಅನ್ನೋದು ಗೊತ್ತಾಗಲ್ಲ ಅಲ್ಲಿ. ಯಾಕೆಂದರೆ ಲಿಕ್ವಿಡ್ ಹಾಕೋದ್ರಿಂದ ಕೆಲವೊಂದು ಬಟ್ಟೆಗಳು ಬಣ್ಣ ಬಿಡದೇ ಇರೋದು ಬಿಟ್ಬಿಡುತ್ತೆ ಕೆಲವೊಂದೊಂದು. ನಾನು ಅದನ್ನ ಗಮನಿಸಿದ್ದೀನಿ. ಅದರಿಂದ ನಾನು ಬೇಡಕ್ಕೆ ಬೇಡ, ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಹ್ಯಾಂಡ್ ವಾಶೇ ಮಾಡಿಬಿಟ್ಟು ಇಲ್ಲೇ ನೀಲಿ ಹಚ್ಚಿಟ್ಬಿಟ್ಟೆ. ನೋಡಿ 1-2 ಬನೀನ್ಗಳು ಅದು ಸ್ವಲ್ಪ ಕೆಂಚಗಾಗ್ಬಿಟ್ಟೈತೆ ಅಲ್ಲಿಗೆ ಹಾಕಿ. ಆದರೂ ಅದೇನು ಡೈಲಿ ಯೂಸ್ದಲ್ವ, ಅದೇನು ಆಗಲ್ಲ. ಇದಂತೂ ಹಬ್ಬ ಹರಿದಿನಗಳಿಗೆ ಹಾಕ್ಕೊಳ್ಳೋದು, ನೀಟಾಗಿರ್ಬೇಕಲ್ವ. ಒಂಚೂರು ಬಣ್ಣ ಆದ್ರೂ ಕೊರಡ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ನಾನು ಹ್ಯಾಂಡ್ ವಾಶ್ನೇ ಮಾಡಿಬಿಟ್ಟೆ ಅದನ್ನ. ಇನ್ನು ಬಟ್ಟೆ ಎಲ್ಲ ಒಗ್ದಾಯಿತು, ನೀಲಿ ಹಚ್ಚಾಯಿತು. ಇನ್ನು ಸ್ನಾನ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಇನ್ನು ಸ್ನಾನ ಮುಗಿಸಿ ಬಂದೆ. ಇನ್ನು ಬಿಸಿಲಿರಲಿ ಚಳಿ ಇರಲಿ ಮಳೆ ಇರಲಿ ಬಾಡಿ ಲೋಷನ್ ಅಂತೂ ಹಚ್ಚಲೇಬೇಕು. ನನಗೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಯಾವಾಗಲೂ ಹಚ್ಚುತ್ತೀನಿ. ಇಷ್ಟೇ ಸನ್ಸ್ಕ್ರೀನ್ ಹಾಕೋದು ನಾನು ಅಷ್ಟೇ ಮನೇಲಿದ್ದಾಗ, ಇನ್ನೇನು ಬೇರೆ ಹಾಕಲ್ಲ. ಇಲ್ಲ ಮಾಯ್ಶ್ಚರೈಸರು ಇಲ್ಲಾಂದರೆ ಸನ್ಸ್ಕ್ರೀನು. ಈಗ ಬೇಸಿಗೆ ಅಲ್ವಾ, ಸ್ವಲ್ಪ ಸನ್ಸ್ಕ್ರೀನ್ ಹಾಕಿದ್ದೀನಿ, ಬಿಸಿಲಲ್ವ ಅದಕ್ಕೆ.
ಮನೆ ಒಳಗಡೆ ಇದ್ದರೂ ನಾವು ಅಂದರೆ ನನ್ನ ಸ್ಕಿನ್ನು ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಹಾಕ್ತೀನಿ ಸನ್ಸ್ಕ್ರೀನು. ಅದು ಡಾಕ್ಟ್ರು ಕೊಟ್ಟಿರೋದು, ನಿಮಗೆ ಹೇಳೋಕ್ಕಾಗಿಲ್ಲ. ಇನ್ನು ನಾನು ಮಾಂಗಲ್ಯ ಚೈನ್ ಹಾಕಿಲ್ಲ, ಏನಕ್ಕೆ ಅಂದರೆ ತೋರಿಸ್ತೀನಿ ರೀ. ಇನ್ನು ನಿನ್ನೆ ರಾತ್ರಿ ಕಟ್ಟಾಗೋಯ್ತು ನಂದು ಮಾಂಗಲ್ಯ ಚೈನು. ನೋಡಿ ಫುಲ್ಲು ಸೌದೋಗ್ಬಿಟ್ಟಿದೆ, ಕಾಣಿಸ್ತಿದೆಯಾ ನೋಡಿ, ಸೌದೋಗಿ ಸದ್ಯ ಮನೇಲೇ ಸಿಕ್ತು. ಈಗಿರೋ ಚಿನ್ನದ ರೇಟ್ಗೆ ಸ್ವಲ್ಪ ಚಿನ್ನ ಕಮ್ಮಿ ಆಗ್ತಿದೆ, ಆದರೂ ನಮ್ಗೆ ಅರ್ಜೆಂಟ್ಗೆ ಅಮೌಂಟು ಇಲ್ಲದೇ ಇರೋ ಕಾರಣ ನೋಡೋದ ನಮ್ಮ ಮನೆಯವ್ರು ಬೇಸಿಸ್ಕೊ ಬರ್ತೀನಿ ಅಂತ ಹೇಳಿದ್ದಾರೆ. ಫುಲ್ ಸೌದೋಗ್ಬಿಟ್ಟಿದೆ ನೋಡಿ, ಇಲ್ಲಿ ಕಟ್ಟೆ ಆಗ್ಬಿಟ್ಟಿದೆ, ಅದು ಕಟ್ಟಾಗಿ ಚಿನ್ನ ನೋಡಿ ಇಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ, ಚಿನ್ನನೇ ಕಟ್ಟಾಗ್ಬಿಟ್ಟಿದೆ ಅಲ್ಲಿ ಅಷ್ಟಗಲ ಸೌದೋಗಿ. ಸದ್ಯ ಏನಂದರೆ ಮನೇಲೇ ಬಿದ್ದೋಯ್ತು, ತುಂಬ ಸೌದೋಗ್ಬಿಟ್ಟಿತ್ತು, ಮನೇಲೇ ಸಿಕ್ತು ಕಟ್ಟಾಗಿ. ಹೊರಗಡೆ ಆಗ್ಬಿಟ್ಟಿದ್ರೆ ತುಂಬ ಈಗಲೂ ಇದಕ್ಕೆ ಇದಾಗೋದು, ಅದಕ್ಕೆ ಇದು ಕಟ್ ಮಾಡಿಸ್ಕೊಂಡು ಬೇರೆದು ಸದ್ಯಕ್ಕೆ ಎಮರ್ಜೆನ್ಸಿಗೆ ಯಾವುದಾದ್ರೂ ಹಾಕೋಬೇಕು. ಇವಾಗ ಸದ್ಯಕ್ಕೆ ಅಲ್ಲಿ ತನಕ ಒಂದು ಕರಿಮಣಿ ಚೈನ್ ಇದೆ, ಹಾಕೋತೀನಿ ಇದನ್ನ. ನೋಡಿ 200 ರುಪೀಸು ತಂದಿದ್ದೆ, ನನಗೆ ಕರಿಮಣಿ ಇಷ್ಟ, ಅದಕ್ಕೆ ತಗೊಬಂದು ಇಟ್ಟಿದ್ದೆ. ಇವಾಗ ಖಾಲಿ ಕತ್ತಲ್ಲಿ ಪೂಜೆ ಮಾಡಬೇಕು, ಅದಕ್ಕೆ ಇದನ್ನು ಹಾಕೋತೀನಿ ಸದ್ಯಕ್ಕೆ ಕರಿಮಣಿನ. ನಮ್ಮ ಮನೆಯವ್ರು ಮರ್ತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಬೆಸಿಸ್ಕೊ ಬರ್ತೀನಿ ಅಂತ ಹೇಳಿದರು. ಸೆಕೆ ನೋಡಿ ಯಪ್ಪೋ ಎಷ್ಟು ಸೆಕೆ ಅಂದರೆ, ಸ್ನಾನ ಮಾಡ್ಕೊಬಂದ್ರು ಸೆಕೆ. ಬೆಸಿಸ್ಕೊ ಬರ್ತೀನಿ ಅಂದರು, ಮರ್ತ್ಕೊಂಡು ಹೊಟ್ಟೋದ್ರು. ಇನ್ನು ಸಂಜೆ ಬಂದಮೇಲೆ ಬೆಸಿಸ್ಬೇಕು, ಆಗುತ್ತಾ ಇಲ್ವಾ ಕೇಳಬೇಕು, ಏಕೆ ಅಂದರೆ ಅದು ಫುಲ್ ಸೌದಿರೋದ್ರಿಂದ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಆಚಾರ್ಯ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ, ಪೂಜೆ ಮಾಡಬೇಕಲ್ವ, ಖಾಲಿ ಕತ್ತಲ್ಲಿ ಪೂಜೆ ಮಾಡೋಕ್ಕೊಂಥರ ಆಗುತ್ತೆ, ಅದಕ್ಕೆ ಇದನ್ನ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಪೂಜೆ ಮಾಡ್ತೀನಿ. ನೋಡಿ ಎಷ್ಟು ಬೇಗನೆ ಮಾಡಿದ್ರು ಕೆಲಸಗಳು ಮುಗಿಯೋದೇ ಇಲ್ಲ ಮನೇಲಿ. ಹೆಣ್ಮಕ್ಳದು ಏನಾದರೂ ಒಂದೊಂದು ಇದ್ದೇ ಇರುತ್ತೆ. ಇನ್ನೂ ಅಡುಗೆ ಆಗಿಲ್ಲ, ಇನ್ನು ಅಡುಗೆ ಮಾಡಲ್ಲ ನಾನು ಸದ್ಯಕ್ಕೆ, ಏಕೆಂದರೆ ಲೇಟು ಸಂಜೆ ಮೇಲಿನ ಮಾಡ್ತೀನಿ. ಏಕೆಂದರೆ ಬೆಳಿಗ್ಗೆ ಚಪಾತಿ ಮಾಡಿದೆ ಅದೇ ಇದೆ, ನಾನು ಒಬ್ಬಳೇ ಅಲ್ವಾ, ಸಾಕಾಗುತ್ತೆ. ಅಲ್ಲಿ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಹಿಂಗೆ ಇಕ್ಕಿ ಹಿಂಗೆ ನೋಡಿದ್ರೆ ಜಾಸ್ತಿ ಆಯಿತು. ಇರಲಿ ಬಿಡಿ ಪರವಾಗಿಲ್ಲ, ನನಗೆ ಹಾಕೋ ಅಭ್ಯಾಸ ಇದೆ, ದೊಡ್ಡದಾಗೂ ಹಾಕ್ತೀನಿ, ಚಿಕ್ಕದಾಗೂ ಹಾಕ್ತೀನಿ, ನನಗೆ ಅಭ್ಯಾಸ ಇದೆ. ಹಿಂಗೆ ಹಾಕಬೇಕು ಅಂತ ಏನಿಲ್ಲ, ದೊಡ್ಡದಾಗಿ ಅಮ್ಮನ ಮನೆಗೆ ಓದ್ಲಾಗಲ್ಲಿ ನೋಡಿದ್ರಿ ಅನಿಸುತ್ತೆ, ದೊಡ್ಡದಾಗಿ ಹಾಕಿದ್ದೆ ಸ್ಟಿಕ್ಕರು. ನಾನು ತೊಗೊಂಡೋಗಿರಲಿಲ್ಲ, ಮರ್ತ್ಬಿಟ್ಟಿದ್ದೆ, ಅದಕ್ಕೆ ಅಮ್ಮಂದೇ ಸ್ಟಿಕ್ಕರ್ ಹಾಕ್ಕೊಂಡಿದ್ದೆ ದೊಡ್ಡದೇನೆ. ನಂಗೆ ಅಭ್ಯಾಸ ಇದೆ, ಚಿಕ್ಕದು ದೊಡ್ಡದು ಎಲ್ಲ ಥರದ್ದು ಹಾಕ್ತೀನಿ. ಆದರೆ ನಾನು ನಾರ್ಮಲ್ ಸೈಜ್ ಇದೇನೆ, ಅಂದರೆ ಒಂದೊಂದ್ಸರಿ ಈ ಥರ, ಒಂದ್ಸರಿ ನಾಮ ಥರ ಬರುತ್ತಲ್ಲ ಏಟಿ, ಆ ಥರದ್ದು ಎಲ್ಲ ಥರನೂ ಹಾಕ್ತೀನಿ. ನಿಮಗೆ ಅದೊಂದು ಸರಿ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಪೂಜೆ ಮಾಡಬೇಕು, ಟೈಮ್ ಆಗಿಬಿಟ್ಟಿದೆ, ತಿಂಡಿ ತಿನ್ನಬೇಕು, ಹೊಟ್ಟೆ ಹಸಿತಿದೆ. ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಅಷ್ಟೇ, ಲಿಕ್ವಿಡ್ ಹಾಕಿಲ್ಲ. ಲಿಕ್ವಿಡ್ ಹಾಕ್ಬಿಟ್ಟು ಆನ್ ಮಾಡಬೇಕದನ್ನ, ಫಸ್ಟು ದೀಪ ಹಚ್ಬಿಟ್ಟು ಆಮೇಲೆ ಅಲ್ಲಿಗೆ ಲಿಕ್ವಿಡ್ ಹಾಕ್ಬಿಟ್ಟು ಆನ್ ಮಾಡಿಬಿಟ್ಟು ತಿಂಡಿ ತಿನ್ನೋಣ. ನಾನೇನು ಪ್ರತಿ ಸರಿ ಏನು ಹೂವು ಹಾಕಲ್ಲ, ಹೂವಿದ್ರೆ ಹಾಕ್ತೀನಿ, ಇಲ್ಲ ಅಂತಿಲ್ಲ. ಇದೇ ಚೆನ್ನಾಗಿದೆ. ಸೋಮವಾರ ಶುಕ್ರವಾರ ಹಾಕ್ತೀನಿ, ಇಲ್ಲಾಂದರೆ ವಿಶೇಷ ದಿನಗಳೆಲ್ಲ ಹಾಕ್ತೀನಿ, ಇಲ್ಲ ತುಂಬ ಹೂವು ಜಾಸ್ತಿ ಇದ್ದರೂ ಹಾಕ್ತೀನಿ, ಇಲ್ಲಾಂದರೆ ಮಾಮೂಲಿ ಸಿಂಪಲಾಗಿ ಪೂಜೆ ಮಾಡ್ತೀನಿ. ಏಕೆಂದರೆ ಚೆನ್ನಾಗಿರುತ್ತೆ ಹೂವೇನು, ಶಾವಂತಿಗೆ ಹೂವು ಬೇಗ ಬಾಡೋಗಲ್ಲ, ಚೆನ್ನಾಗೇ ಇರುತ್ತೆ. ಅದರಿಂದ 2 ದಿನಕ್ಕೊಂದ್ಸರಿ ಹಾಕ್ತೀನಿ.
ಇನ್ನು ಪೂಜೆ ಆಯಿತು. ಇನ್ನು ಲಿಕ್ವಿಡ್ ಹಾಕ್ಬಿಡ್ತೀನಿ ಇದಕ್ಕೆ. ಉಜ್ಜಿದೆ ಅಷ್ಟೇ, ಉಜ್ಜಿಬಿಟ್ಟು ಹಾಕ್ತೆ. ಇನ್ನು ನಂದು ಒಂದು ಜೊತೆ ಬಟ್ಟೆ ಇತ್ತಲ್ಲ, ಅದನ್ನೂ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕಿರಲಿಲ್ಲ. ಲಿಕ್ವಿಡ್ ಹಾಕಿದ್ದೀನಿ. ಇನ್ನು ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿಕೊಟ್ರೆ ಫ್ರೆಶ್ ಹಾಕ್ಬಿಡೋಣ. ಇನ್ನು ವಾಷಿಂಗ್ ಮಿಷಿನ್ ಇದ್ದರೆ ಬೇಗ ಆಗಿಬಿಡುತ್ತಾ, ಅದಕ್ಕೂ ಉಜ್ಜಿ ವಾಶ್ ಮಾಡಿ ಕಾಲರೆಲ್ಲ ತಿಕ್ಕಿ ಕೆಲವುದ್ರಲ್ಲಿ ಹೋಗುತ್ತೆ. ರಫ್ ಕೊಳೆ ಇದ್ದಾಗ ಹೋಗಲ್ಲ. ಆಗ ಈಗ ಮಳೆಯಲ್ಲೆಲ್ಲ ನೆನ್ಕೊ ಬಂದಿದ್ರು, ಅದು ಪ್ಯಾಂಟ್ಗೆಲ್ಲ ಆರ್ಬಿಟ್ಟಿತ್ತು ಬದಿ, ಕೆಮ್ಮಣ್ಣು ಬದಿ. ಅದನ್ನೆಲ್ಲ ಚೆನ್ನಾಗಿ ಉಜ್ಜಿದ್ರೆ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ, ಇಲ್ಲ ಅಂದ್ರೆ ಹಂಗಂಗೆ ಇದಾಗಿ ಕೊಡುತ್ತೆ. ಇನ್ನು ಅದೆಲ್ಲ ಉಜ್ಜಿ ವಾಶ್ ಮಾಡಾಯಿತು. ಇನ್ನು ತಿಂಡಿ ತಿನ್ನೋಣ, ಟೈಮ್ ಆಗಿಬಿಟ್ಟಿದೆ ಆಗಲೇ. ಫಸ್ಟು ನೀರು ಕುಡಿಬೇಕು, ಬಾಯಾರಿಕೆ ಆಗ್ಬಿಟ್ಟೈತೆ. ಅಷ್ಟೊತ್ತಿಗೆ ಕೆಲಸ ಮಾಡಿ ನೀರು ಕುಡ್ಕೊಬಿಡ್ತೀನಿ. ಬಟ್ಟೆ ಎಲ್ಲ ವಾಶ್ ಆಯಿತು, ಡಬ್ಬಿಗೆ ತುಂಬಿಟ್ಟಿದ್ದೀನಿ. ಇನ್ನೇನಿದ್ರು ಒಣಗಾಕ್ಬಿಟ್ಟು ಬರಬೇಕಷ್ಟೆ. ಬಟ್ಟೆ ಎಲ್ಲ ಒಣಗಾಕಾಯಿತು. ಇನ್ನೇನಿದ್ರು ಸಂಜೆ ಮೇಲೆ ಬಂದು ಎತ್ಕೊಳ್ಳೋಣ. ಮೇಲ್ಗಡೆ ಎಷ್ಟು ಬಿಸಿಲಿದೆ ಅಂದರೆ ನೋಡಿ, ಕಾಲು ಇಡೋಕ್ಕಾಗಲಿಲ್ಲ. ಸ್ಲಿಪ್ಪರ್ ಹಾಕ್ಕೊಂಡು ಒಣಗಾಕಿದ್ದೀನಿ ಬಟ್ಟೆನ. ಗಿಡಗಳಿಗೆಲ್ಲ ನೀರು ಹಾಕಬೇಕಿತ್ತು, ಈ ಬಿಸಿಲಲ್ಲಿ ಹಾಕೋದು ಬೇಡ, ನೈಟ್ ಹಾಕ್ತೀನಿ. ಇನ್ನು ಸ್ವಲ್ಪ ರೆಸ್ಟ್ ಮಾಡಬೇಕು, ಸಾಕಾಯಿತು. ಇನ್ನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಸರಿ, ತಿಂಡಿ ಆಯಿತು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಅಂತ ಬರುತ್ತೆ. ನನ್ನೆಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತೆ. ಇನ್ನು ನಿಮಗೇನಾದರೂ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ, ಆ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಮತ್ತೆ ಸಿಗ್ತೀನಿ. ಬಾಯ್.